ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಭಾರತೀಯರ ಪಾಲಿಗೆ ಅತ್ಯಂತ ಉನ್ನತ ಹಾಗೂ ಆದರ್ಶ ವ್ಯಕ್ತಿತ್ವ ಶ್ರೀರಾಮನದು. ಘನತೆ, ಮಾನವೀಯತೆ, ಔದಾರ್ಯ, ಚಾರಿತ್ರ್ಯ ಹೀಗೆ ಸರ್ವಾಂಗ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ವಾಲ್ಮೀಕಿ ಮಹರ್ಷಿ ರಾಮನ ಪಾತ್ರದಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಮನುಷ್ಯವರ್ಗದಲ್ಲಿ ಪುರುಷ ಶ್ರೇಷ್ಠ ಯಾರು ಎಂಬ ಪ್ರಶ್ನೆಯಿಂದ ರಾಮಾಯಣ ಆರಂಭವಾಗ್ತದೆ. ಗುಣವಂತ, ವೀರ್ಯವಂತ, ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ, ದೃಢವ್ರತ, ಸರ್ವಜೀವಿಗಳಿಗೂ ಹಿತವನ್ನು ಉಂಟು ಮಾಡುವವನು, ಸಿಟ್ಟನ್ನು ಜಯಿಸಿದವನು, ಅಸೂಯೆ ಇಲ್ಲದವನು, ಹೀಗೆ ರೂಪ, ನಡತೆ ಮತ್ತು ಶೀಲದಿಂದ ಪರಿಪೂರ್ಣ ವ್ಯಕ್ತಿತ್ವ ಇರುವವನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಶ್ರೀರಾಮ ಎನ್ನುವುದು. ರಾಮ ಮರ್ಯಾದಾ ಪುರುಷೋತ್ತಮ. ಅವನ ಆಕೃತಿ ಉನ್ನತ, ಗಂಭೀರ. ರಾಮನನ್ನು ನಾವು ಶ್ರೀರಾಮಚಂದ್ರ ಎಂದು ಕರೆಯುತ್ತೇವೆ. ಆದರೆ ವಾಲ್ಮೀಕಿ ಎಲ್ಲೂ ಹಾಗೆ ಕರೆದಿಲ್ಲ. ಸೋಮವತ್ ಪ್ರಿಯದರ್ಶನ, ನೋಡುವುದಕ್ಕೆ ಚಂದ್ರನಂತೆ ಆಹ್ಲಾದಕಾರಿ ಎಂದಿದ್ದಾನೆ. ರಾಮನ ರೂಪ ಸೌಂದರ್ಯವನ್ನು ರಾವಣನೂ ಮೆಚ್ಚಿಕೊಳ್ತಾನೆ. ಸಮಃ ಸಮವಿಭಕ್ತಾಂಗಂ, ಸಮವಾದ ಮೈಕಟ್ಟು ಉಳ್ಳವನು ಎಂದು ರಾವಣ ಹೊಗಳ್ತಾನೆ. ರಾಮ ಸ್ಮಿತಭಾಷಿ, ಮಂದಹಾಸದಿಂದ ಮಾತನಾಡಿಸುವನು. ಮೃದುಭಾಷಿ, ಮೃದುವಾಗಿ ಮಾತನಾಡಿಸುವನು. ಪೂರ್ವಭಾಷಿ, ತಾನೇ ಮೊದಲು ಮಾತನಾಡುವವನು. ಇವು ಕಲಿತು ರೂಢಿಸಿಕೊಂಡವುಗಳಲ್ಲ, ಸ್ವಭಾವ ಸಹಜವಾಗಿ ಬಂದ ಗುಣಾಂಶಗಳು. ಅತಿ ಕ್ಲಿಷ್ಟ ಕೆಲಸಗಳನ್ನು ಮಾಡುವಾಗಲೂ ರಾಮ ಶ್ರಮ ವಹಿಸ್ತಾ ಇರಲಿಲ್ಲ. ಅಕ್ಲಿಷ್ಟ ಕರ್ಮಣಃ, ಎಲ್ಲರ ಹಿತದ ಬಗೆಗೂ ಅವನು ಆಸಕ್ತ. ಒಮ್ಮೆ ಕೈಗೊಂಡ ತೀರ್ಮಾನವನ್ನು ಎಂಥ ವಿಷಮ ಸಂದರ್ಭದಲ್ಲೂ ಬದಲಾಯಿಸುವವನಲ್ಲ. ಆಡಿದ ಮಾತಿಗೆ ಎರಡನೆಯ ಪ್ರತಿ ಮಾತನ್ನು ಆಡುವವನೂ ಅಲ್ಲ. ರಾಮೋ ದ್ವಿರ್ನಾಭಿಭಾಷತೆ. ವನವಾಸದ ನಿರ್ಣಯ ಕೈಗೊಂಡ ಮೇಲೂ ಕೌಸಲ್ಯೆ, ಲಕ್ಷ್ಮಣ, ದಶರಥ, ವಸಿಷ್ಠ, ಭರತ ಇವರೆಲ್ಲರೊಂದಿಗೆ ತನ್ನ ನಿರ್ಧಾರದ ಸಾಧುತ್ವದ ಕುರಿತು ಪರಾಮರ್ಶೆ ನಡೆಸ್ತಾನೆ. ವಾಲ್ಮೀಕಿ ಮಹರ್ಷಿ ಹೇಳುವಂತೆ ರಾಮ ಪರಾಕ್ರಮದಲ್ಲಿ ವಿಷ್ಣುವಿನಂತೆ, ನೋಟಕ್ಕೆ ಚಂದ್ರನಂತೆ, ಸಿಟ್ಟುಗೊಂಡಾಗ ಪ್ರಳಯಾಗ್ನಿ, ಕ್ಷಮಾಗುಣದಲ್ಲಿ ಭೂಮಿಗೆ ಸಮಾನ. ಶ್ರೀರಾಮನಿಗೆ ಎಲ್ಲ ಸ್ತ್ರೀಯರಲ್ಲೂ ಕೌಸಲ್ಯಾಭಾವ. ಏಕಪತ್ನಿ ವ್ರತ ಅವನ ಜೀವನ ಶ್ರದ್ಧೆ. ಹಾಗೆಂದು ಧರ್ಮ ಮೀರಿದ ತಾಟಕಿಯನ್ನು ವಧಿಸಲು ಅವನು ಹಿಂಜರಿಯಲಿಲ್ಲ. ಪುರುಷಾತಿಕ್ರಮಣ ಮಾಡಿದ ಶೂರ್ಪನಖಿಯ ಮುಖಭಂಗ ಮಾಡಿಸಿದ. ವನವಾಸಕ್ಕೆ ಕಾರಣಲಾದ ಕೈಕೆಯ ಮೇಲೆ ಅವನಿಗೆ ಕೌಸಲ್ಯೆಯಷ್ಟೇ ಪ್ರೀತಿ. ಪಟ್ಟಾಭಿಷೇಕವಾಗಬೇಕಾದವನನ್ನು ಕಾಡಿಗೆ ಹೋಗು ಎಂಬ ಪ್ರಾಣ ಸಂಕಟವಾಗುವ ಮಾತನ್ನ ಕೈಕೆ ಹೇಳಿದರೂ ಅವನು ವಿಚಲಿತನಾಗಲಿಲ್ಲ. ಈ ಆಶಯವನ್ನು ಮೊದಲೇ ಹೇಳುತ್ತಿದ್ದರೆ ಸಕಲೈಶ್ವರ್ಯವನ್ನೂ ಸೀತಾ ಸಮೇತ ಕೊಟ್ಟು ಬಿಡುತ್ತಿದ್ದೆ ಎನ್ನುತ್ತಾನೆ. ಕೊನೆಗೆ ಕೈಕೆಯಿಂದಲೂ ಹೊಗಳಿಸಿಕೊಳ್ಳುವ ಸ್ಥಿತಪ್ರಜ್ಞತೆಯನ್ನು ರಾಮ ಮೆರೆಯುತ್ತಾನೆ. ವನವಾಸಕ್ಕೆ ಹೊರಡುವುದೆಂದು ತೀರ್ಮಾನವಾದ ಬಳಿಕ ರಾಮ ತಡಮಾಡದೇ ಹೊರಡ್ತಾನೆ. ಮನಸ್ಸು ಬೇರಾವುದೇ ಆಮಿಷಕ್ಕೆ ಈಡಾಗಬಾರದು ಎನ್ನುವುದು ಇದಕ್ಕೆ ಕಾರಣ. ಇಂಥ ವಿಷಮ ಸಂದರ್ಭದಲ್ಲೂ ರಾಮನ ವಿನೋದ ಪ್ರವೃತ್ತಿ ಪ್ರಕಟಗೊಳ್ಳುತ್ತದೆ. ವನಪ್ರವೇಶಕ್ಕೆ ಮೊದಲು ದೀನರಿಗೂ ವೃದ್ಧರಿಗೂ ಧನ ಧಾನ್ಯ ದಾನ ಮಾಡ್ತಾನೆ. ತ್ರಿಜಟ ಎಂಬ ಬ್ರಾಹ್ಮಣ ಸಹಾಯ ಯಾಚಿಸಿದಾಗ ದಂಡವೊಂದನ್ನು ಕೈಗಿತ್ತು, ಇದನ್ನು ಎಸೆ, ಅದು ಎಷ್ಟು ದೂರ ಹೋಗುವುದೋ ಅಷ್ಟು ದೂರದವರೆಗೆ ನಿಂತಿರುವ ಗೋವುಗಳನ್ನು ನೀಡ್ತೇನೆ ಎನ್ನುತ್ತಾನೆ. ಸರಯೂ ನದಿಯವರೆಗೂ ದಂಡವೆಸೆದ ಬ್ರಾಹ್ಮಣನಿಗೆ ಅಷ್ಟೂ ಗೋವುಗಳನ್ನು ನೀಡಿ ಸತ್ಕರಿಸಿ ಕಳುಹಿಸ್ತಾನೆ. ರಾಮ ವನವಾಸಕ್ಕೆ ತೆರಳಿದ ಸುದ್ದಿ ಕೇಳಿ ಭರತ ಚಿತ್ರಕೂಟಕ್ಕೆ ಸೈನ್ಯ ಸಮೇತ ಧಾವಿಸಿ ಬರ್ತಾನೆ. ಭರತನನ್ನು ನಿಗ್ರಹಿಸಲು ಮುಂದಾದ ಲಕ್ಷ್ಮಣನಿಗೆ ಭರತನ ಹೃದಯ ಸಂಪನ್ನತೆಯನ್ನು ವಿವರಿಸಿ ಹೇಳ್ತಾನೆ. ಶ್ವೇತಛತ್ರವಿಲ್ಲದೆ ಬಂದ
ತಂದೆಯ ಆನೆ ಮೃತ್ಯುಂಜಯ ಏನೋ ಅಶುಭ ಸೂಚಕ ಎನ್ನುವುದು ರಾಮನ ಸೂಕ್ಷ್ಮಜ್ಞತೆಗೆ ಸಾಕ್ಷಿ. ಈ ಇಡೀ ಆಖ್ಯಾನದಲ್ಲಿ ಶ್ರೀರಾಮನ ಹೃದಯ ಪರಿಜ್ಞಾನವನ್ನು, ಕರುಣಾಳುತನವನ್ನು ನಾವು ಕಾಣಬಹುದು. ವಿಭೀಷಣ ಶರಣಾಗತನಾಗಿ ಬಂದಾಗ ಸುಗ್ರೀವಾದಿಗಳು ಆಕ್ಷೇಪಿಸುತ್ತಾರೆ. ಆದರೆ ಶರಣಾಗತ ಸಂರಕ್ಷಣೆ ಪರಮಧರ್ಮ ಎಂದು ರಾಮ ಎಲ್ಲರಿಗೂ ತಿಳಿಯ ಹೇಳುತ್ತಾನೆ. ರಾವಣನ ಜೊತೆ ನಡೆದ ಯುದ್ಧವೊಂದರಲ್ಲಿ ಸಂಜೆಯ ವೇಳೆಗೆ ರಾವಣ ಸೋತು ಕಂಗಾಲಾಗುತ್ತಾನೆ. ಅವನ ರಥದ ಕುದುರೆಗಳು ಬಳಲ್ತವೆ. ಆ ಹೊತ್ತು ಲಂಕೆಗೆ ಹಿಂತಿರುಗಿ ವಿಶ್ರಮಿಸಿಕೊಂಡು ಹೊಸ ಬಲದೊಂದಿಗೆ ಬಂದು ಯುದ್ಧ ಮಾಡು ಎಂದು ರಾವಣನಿಗೆ ರಾಮ ಸಲಹೆ ನೀಡುವುದು ಅವನ ಶ್ರೇಷ್ಠ ಔದಾರ್ಯ ಗುಣ. ಸುಲಭಾಃ ಪುರುಷಾ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ರಾಜನಾದವನಿಗೆ ಪ್ರಿಯವಾದ ಮಾತನ್ನು ಆಡತಕ್ಕವರು ಯಾವಾಗಲೂ ಸಿಗ್ತಾರೆ. ಆದರೆ ಅಪ್ರಿಯವಾದರೂ ಹಿತಕರವಾದ ಮಾತನ್ನು ಆಡುವವರು ಸಿಗುವುದು ಕಷ್ಟ. ಆ ಮಾತನ್ನು ಕೇಳುವವರು ಸಿಗುವುದು ಇನ್ನೂ ಕಷ್ಟ. ರಾವಣನಿಗೆ ಮಾರೀಚ ಹೇಳುವ ಈ ಬುದ್ಧಿವಾದ ಒಂದು ಸಾರ್ವಕಾಲಿಕ ಸತ್ಯ. ರಾಮನ ಹಿರಿಮೆಯನ್ನು ಸಾರುತ್ತಾ ಶತ್ರುವೇ ಆದರೂ ರಾಕ್ಷಸನೇ ಆದರೂ ಮಾರೀಚ ರಾಮೋ ವಿಗ್ರಹವಾನ್ ಧರ್ಮಃ ಸಾಧು ಸತ್ಯಪರಾಕ್ರಮಃ ಎಂದು ರಾಮನ ಧರ್ಮೋದ್ಧರಣದ ಉದ್ದೇಶವನ್ನು ಹೇಳ್ತಾನೆ. ರಾವಣ ವಧೆಯ ಬಳಿಕ ನಡೆಯುವ ಸೀತೆಯ ಅಗ್ನಿಪರೀಕ್ಷೆ ಅದು ರಾಮನಿಗೂ ಪ್ರಜಾಪರಿವಾರದಿದ್ದರೂ ಅಗ್ನಿಪರೀಕ್ಷೆಯೇ. ಪುಷ್ಪಕವನ್ನೇರಿ ಅಯೋಧ್ಯೆಯತ್ತ ಹೊರಡುವ ಸನ್ನಾಹದಲ್ಲಿದ್ದಾಗ ಲಕ್ಷ್ಮಣ ಲಂಕೆಯನ್ನು ಸ್ವರ್ಣಲಂಕೆ ಎಂದು ಹೊಗಳುತ್ತಾನೆ. ಆದರೆ ತಾಯಿ ಹಾಗೂ ಜನ್ಮ ನೀಡಿದ ನೆಲ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ್ದು ಎಂದು ರಾಮ ಸಾರಿ ಹೇಳ್ತಾನೆ. ರಾವಣವಧಿಯ ಬಳಿಕ ಒಂದು ಕ್ಷಣವೂ ಲಂಕೆಯಲ್ಲಿರಲು ರಾಮ ಇಚ್ಛಿಸುವುದಿಲ್ಲ. ಪರಿವಾರ ಸಮೇತ ಅಯೋಧ್ಯೆಯ ಬಳಿ ಬಂದರೂ ಭರದ್ವಾಜರ ಆಶ್ರಮದಲ್ಲಿ ಒಂದು ದಿನದ ಮಟ್ಟಿಗೆ ಉಳಿತಾನೆ. ತನ್ನ ಆಗಮನದ ಸುದ್ದಿಯನ್ನು ಭರತನಿಗೆ ತಿಳಿಸುವಂತೆ ಆಂಜನೇಯನನ್ನು ಕಳುಹಿಸಿ ಸುದ್ದಿ ತಿಳಿಸುವಾಗ ಭರತನ ಮನಸ್ಸಿನಲ್ಲಾಗುವ ಪರಿವರ್ತನೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸುವಂತೆ ಹೇಳ್ತಾನೆ. ಮಾನುಷ ಸ್ವಭಾವದ ಸೂಕ್ಷ್ಮವನ್ನು ಎಷ್ಟರ ಮಟ್ಟಿಗೆ ರಾಮ ತಿಳಿದಿದ್ದ ಎನ್ನುವುದು ಇಲ್ಲಿ ಸ್ವಯಂ ವೇದ್ಯ. ಅಧಿಕಾರದ ದಾಹ ಹೆಚ್ಚಾಗಿ ತನ್ನ ಪುನರಾಗಮನ ಭರತನಿಗೆ ಒಂದು ವೇಳೆ ಅಪಥ್ಯವಾದರೆ ಸನ್ಯಾಸ ಸ್ವೀಕರಿಸಿ ಕಾಡಲ್ಲಿ ಉಳಿಯಲು ಅವನು ಸಿದ್ಧನಾಗಿದ್ದ. ತ್ಯಾಗೇನೈಕೆ ಅಮೃತತ್ವಮಾನಶುಹು, ತ್ಯಾಗದಿಂದಲೇ ಅಮೃತತ್ವ ಎಂಬುದನ್ನು ಜೀವನದ ನೀತಿಯಿಂದ ತೋರಿಸಿದವನು ಶ್ರೀರಾಮ. ಭದ್ರ ಎಂಬ ಗೂಢಚಾರ ಬಂದು ರಾವಣನಿಂದ ಒಯ್ಯಲ್ಪಟ್ಟ ಸೀತೆಯನ್ನು ರಾಮ ಮತ್ತೆ ಸ್ವೀಕರಿಸಬಾರದಿತ್ತು ಅಂತ ಜನ ಆಡಿಕೊಳ್ಳುತ್ತಿದ್ದಾರೆ ಎಂದಾಗ ಜನಾಪವಾದಕ್ಕೆ ಅಂಜಿ ಸೀತೆಯನ್ನೇ ತ್ಯಜಿಸ್ತಾನೆ. ಹೀಗೆ ತ್ಯಾಗ ಎಂಬ ಮಾರ್ಗದರ್ಶಕ ಸೂತ್ರವನ್ನು ಲೋಕಜೀವನಕ್ಕೆ ತನ್ನ ನಡವಳಿಕೆಯಿಂದ ತೋರಿಸಿಕೊಟ್ಟವನು ಶ್ರೀರಾಮ. ವಾಲಿವಧೆ, ಶಂಭೂಕವಧೆ, ಸೀತಾಪರಿತ್ಯಾಗ ಈ ಪ್ರಕರಣಗಳಲ್ಲಿ ರಾಮನ ನಡತೆ ಆಧುನಿಕ ವಿಮರ್ಶಕರಿಂದ ತೀವ್ರ ಚರ್ಚೆಗೆ ಒಳಗಾಗಿದ್ದರೂ, ವಿವಾದಾಸ್ಪದವಾಗಿದ್ದರೂ ತ್ಯಾಗ ಮತ್ತು ಸತ್ಯಧರ್ಮನಿಷ್ಠೆ ಈ ವಿಚಾರದಲ್ಲಿ ರಾಮ ಭಾರತೀಯರಿಗೆ ಎಂದಿಗೂ ಆದರ್ಶ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.